ಇದೀಗ ಶ್ರೀ ನಿಂಗರಾಜ್ ಗೌಡ್ರು ಉದ್ಯಮಿ ಕನ್ನಡ ಪರ ಹೋರಾಟಗಾರರು ವೇದಿಕೆಗೆ ಬರಬೇಕಾಗಿವೆ ಅಂತ ತರಿಸ್ಕೊಳ್ತಾ ಇದ್ದೀನಿ. ವೇಟಿ ಪ್ಲೀಸ್. ಇವರು ನಾಗಮಂಗಲದ ಚಿಕ್ಕೋನಹಳ್ಳಿಯವರಾಗಿದ್ದು 20 ವರ್ಷಗಳಿಂದ ನಿರಂತರ ಕನ್ನಡ ಸೇವೆ ಸಲ್ಲಿಸುತ್ತಿದ್ದಾರೆ. ಬಾಲ್ಯದಲ್ಲೇ ಉದ್ಯಮಿಯಾಗೋ ಕನಸು ಹೊತ್ತಿದ್ರು. ಸ್ಟುಡಿಯೋ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಇವರು 5 ವರ್ಷ ಸಂಬಳವಿಲ್ಲದೆ ಕೆಲಸ ಮಾಡಿ ಕಲಿತರು. ನಂತರ ತಮ್ಮದೇ ಸ್ವಂತ ಸ್ಟುಡಿಯೋ ನಿರ್ಮಾಣ ಮಾಡಿ ಉದಯ ರವಿ ಹೆಸರಿನಲ್ಲಿ ಹಲವು ಉದ್ಯಮ ಸ್ಥಾಪನೆ ಮಾಡಿದರು. ಸಂಘಟನೆ ಸೇರಿ ಉದ್ಯಮ ಕಳೆದುಕೊಂಡರು. ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಸ್ಥಾಪಿಸಿ ಅದರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸಂಘಟನೆ ಮೂಲಕ ಹಲವಾರು ಸಾಮಾಜಿಕ ಕಾರ್ಯ ಮಾಡುತ್ತಿದ್ದಾರೆ ಮತ್ತು ಸ್ಕೈವೀವ್ ಅನ್ನೋ ಸಂಸ್ಥೆ ಸ್ಥಾಪನೆ ಮಾಡಿ 120ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ನಿಂಗರಾಜ್ ಗೌಡ್ರಿಗೆ ಥ್ಯಾಂಕ್ ಯು ಸೋ ಮಚ್. ಐಡಲ್ ಅವಾರ್ಡ್ ನಿಮ್ಮದಾಗಿದೆ, ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ಈಗ ನಾವು ನಮ್ಮ ಸಾಧನೆಯನ್ನು ಗುರುತಿಸಿ ಇಲ್ಲಿವರೆಗೂ ಹಲವಾರು ಪ್ರಶಸ್ತಿಗಳು ಬಂದರೂ ಎಲ್ಲ ಪ್ರಶಸ್ತಿಗಳನ್ನು ತಿರಸ್ಕಾರ ಮಾಡಿದ್ದೀನಿ. ನಮ್ಮ ಸಾಧನೆ ಏನೂ ಇಲ್ಲ, ಇನ್ನೂ ಮಾಡಬೇಕಾಗಿದ್ದು ಭಾಳ ನಮ್ಮ ಕೆಲಸಗಳಿದೆ ಅಂತೇಳಿ ಹಲವಾರು ಡಾಕ್ಟರೇಟ್ಗಳಿರ್ಬೋದು, ಹಲವಾರು ಪ್ರಶಸ್ತಿಗಳನ್ನು ತಿರಸ್ಕಾರ ಮಾಡಿದೆ. ಆದರೆ ನಮ್ಮ ಜಿ ನ್ಯೂಸ್ನವರು ಇಲ್ಲ ಅಧ್ಯಕ್ಷೆ, ನೀವು ಮಾಡ್ತಾ ಇರುವ ಕೆಲಸ ಬೇರೆಯವರಿಗೆ ಸ್ಫೂರ್ತಿಯಾಗಲಿ ಅಂತೇಳಿ ನನಗೆ ಮನವರಿಕೆ ಮಾಡಿ, ಯಾಕೆ ಹಲವಾರು ಇಡೀ ರಾಜ್ಯಾದ್ಯಂತ ಒಂದು ಸಂಘಟನೆಯನ್ನು ಕಟ್ಟಿ ಕರವೇ ಸ್ವಾಭಿಮಾನಿ ಸೇನೆ ಎಂಬ ಸಂಘಟನೆಯನ್ನು ಕಟ್ಟಿ ನೊಂದವರಿಗೆ, ಬಡವರಿಗೆ, ರೈತರಿಗೆ ಎಲ್ಲರಿಗೂ ನಮ್ಮ ಕೈಲಾದ ಮತ್ತು ಎಲ್ಲ ಮಕ್ಕಳುಗಳಿಗೆ ಬುಕ್ ಕೊಡೋದಿರ್ಬೋದು, ಅವರುಗಳಿಗೆ ಶಾಲೆಗೆ ಫೀಸ್ ಕಟ್ತಿದ್ರೆ ಫೀಸ್ ಕಟ್ಸ್ಕೋದಿರ್ಬೋದು, ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳ ಗುರುತಿಸಿ ಅವ್ರಿಗೆ ಏನೇನು ತಟ್ಟೆಗಳಿಲ್ವಾ ಅಲ್ಲಿನ ಸವಲತ್ತು ಕೊಡೋದಿರ್ಬೋದು, ಹಾಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳ ಭ್ರಷ್ಟ ಹಾಸ್ಪಿಟ್ಲ್ಗಳು ವಿರುದ್ಧ ಮೊನ್ನೆ ಸುಮಾರು ಸತ್ತೋಗಿರೋರಿಗೆ ಟ್ರೀಟ್ ಮಾಡಿ ಲಕ್ಷಾಂತರ ರೂಪಾಯಿ ಕಟ್ಸ್ಕೊಂಡಿದ್ರು. ಅದನ್ನು ರಾತ್ರಿ 11 ಗಂಟೆವರೆಗೂ ಹೋರಾಟ ಮಾಡಿ ಅದನ್ನು ಅವ್ರಿಗೆ ಆ ಬಾಡಿ ಕೊಡಿಸೋದಿರ್ಬೋದು. ಇನ್ನು ಹಲವಾರು ಭೂಗಳ್ಳರು ಭ್ರಷ್ಟರು ಅವರ ವಿರುದ್ಧ ಸತತವಾಗಿ 6 ತಿಂಗಳು ಹೋರಾಟವನ್ನು ಮಾಡಿ ಅಲ್ಲಿ ನ್ಯಾಯ ಕೊಡಿಸೋದಿರ್ಬೋದು. ಸಾರ್ವಜನಿಕ ಸೇವೆಯನ್ನು ನಾನು ಯಾವುದೇ ತೋರ್ಪಡಿಕೆಗೆ ಮಾಡಿದೆ. ಈ ಅವಾರ್ಡನ್ನು ಸಹ ನಾನು ತಿರಸ್ಕಾರ ಮಾಡಿದೆ. ಆದರೂ ಇಲ್ಲ ಅಧ್ಯಕ್ಷೆ, ನೀವು ಇಂಥ ಕೆಲಸ ಮಾಡೋದ್ರಿಂದ ಮೊನ್ನೆ ನೀವು ಹಾಸ್ಪಿಟ್ಲಲ್ಲಿ ನೋಡಿ ಯಾವುದೇ ನಿಸ್ವಾರ್ಥ ಸೇವೆನ ಇಟ್ಕೊಂಡು ಮಾಡ್ತಾಯಿದ್ದೀರಿ, ನೀವು ತಗೊಳ್ಳೇಬೇಕು ಅಂತೇಳಿ ನನ್ನ ಸ್ನೇಹಿತರು ಎಲ್ಲ ಆತ್ಮೀಯರು ಮಾಡಿದರು. ಹಾಗೆ ಜೊತೆಗೆ ಇಷ್ಟೇ ಅಲ್ಲದೆ ನಾವು ಉದ್ದಿಮೆ ಮಾಡಬೇಕಾಗ್ತದೆ. ಕಾರಣ ಉದ್ದಿಮೆ ಮಾಡಲಿಕ್ಕೆ ನಾವು ಜೀವನ ಮಾಡಲಿಕ್ಕೆ ಉದ್ದಿಮೆ ಬೇಕಾಗ್ತದೆ. ಹಾಗಾಗಿ ನಾನು ಮೊದಲಿಂದಲೂ ಉದ್ದಿಮೆಯಲ್ಲಿ ಅದಾದರೂ ಯಾವುದಾದ್ರು ಒಂದು ಉದ್ಯಮ ಮಾಡಬೇಕು, 100 ಜನಕ್ಕೆ ಕೆಲಸವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿದ್ದಾಗ ಸ್ಕೈವೀವ್ ಕ್ಲಬ್ ರೆಸಾರ್ಟ್ಸ್ ಅಂತೇಳಿ ಒಂದು ಸಂಸ್ಥೆಯನ್ನು ತೆಗೆದು ಡೆಲ್ಲಿನಲ್ಲಿ ಹಲವಾರು ಕಡೆ ಬ್ರ್ಯಾಂಚ್ಗಳನ್ನು ಮಾಡಿ ಸುಮಾರು 100-125ಕ್ಕೂ ಹೆಚ್ಚು ಜನಕ್ಕೆ ಉದ್ಯೋಗವನ್ನು ಕೊಟ್ಟು, ಅದರಲ್ಲೂ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಅಲ್ಲದೆ ಇಡೀ ಹೊರದೇಶದಲ್ಲೂ ನಮ್ಮ ಸಂಸ್ಥೆಯನ್ನು ಸ್ಕೈವೀವ್ನ ಸಂಸ್ಥೆಯನ್ನು ತೆಗಿಬೇಕು, ಸಾವಿರಾರು ಮಂದಿಗೆ ಉದ್ಯೋಗ ಕೊಡುವ ಒಂದು ಭರವಸೆಯೊಂದಿಗೆ ಇವತ್ತಿಗೆ ನನ್ನ ಪ್ರಶಸ್ತಿಯನ್ನು ನನ್ನ ಕರವೇ ಸ್ವಾಭಿಮಾನಿ ಸೇನೆ ಸೈನಿಕರಿಗೆ ತಂಡಕ್ಕೆ ಅರ್ಪಿಸೋದ್ರ ಜೊತೆಗೆ ನಮ್ಮ ಸ್ಕೈವೀವ್ ಕ್ಲಬ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಏನು ಒಂದು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಅರ್ಪಿಸೋದ್ರ ಜೊತೆಗೆ ನನ್ನ ಡೈರೆಕ್ಟರ್ಗಳಿಗೆ, ಅದು ವಿಶೇಷವಾಗಿ ಮಹಿಳಾ ಡೈರೆಕ್ಟರ್ ಸಹ ನನ್ನ ಜೊತೆ ಅನುರಾಧ ಮೇಡಮ್ ಅಂತೇಳಿ ನಮ್ಮ ಕಂಪ್ನಿ ಪಾರ್ಟ್ನರಿಗೆ ಉನ್ನತ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲರಿಗೂ ಹಾಗೂ ವಿಶೇಷವಾಗಿ ನಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ನನ್ನನ್ನು ಗುರುತಿಸಿ ಮನವೊಲಿಸಿ, ಇಲ್ಲ ಅಧ್ಯಕ್ಷೆ ನೀವು ತಗೊಳ್ಳೇಬೇಕು, ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅಭಿನಂದನೆಗಳು, ಆಭಾರಿಗಳು, ಧನ್ಯವಾದಗಳು. ಥ್ಯಾಂಕ್ ಯು.